ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ, ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ರು, ಬಟ್ ಅವ್ರ ಸೈಡ್ನಿಂದ ಏನು ಆ್ಯಕ್ಷನ್ಸ್ ಇಲ್ಲ. ಅವ್ರ ಫೀಲಿಂಗ್ಸ್ ಏನು, ನೆಕ್ಸ್ಟ್ ಆ್ಯಕ್ಷನ್ ಏನು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತಷ್ಟೇ. ನಿಮ್ಗೆ ಅಪ್ಲಿಕೇಬಲ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಇದು ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸು ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಮಾತ್ರ. ನಾನು ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿ ಪ್ರೀತಿಸಿದಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿಯ ಫೀಲಿಂಗ್ಸು ಮತ್ತು ನೆಕ್ಸ್ಟ್ ಆ್ಯಕ್ಷನ್. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿ ಫೀಲಿಂಗ್ಸು ಮತ್ತು ನೆಕ್ಸ್ಟ್ ಆ್ಯಕ್ಷನ್. ಇದೊಂದು ಈ ರೀಡಿಂಗ್ನ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ, ಓಕೆನಾ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ನಿಮ್ಮ ವ್ಯಕ್ತಿ ಫೀಲಿಂಗ್ಸು ಮತ್ತು ನೆಕ್ಸ್ಟ್ ಆ್ಯಕ್ಷನ್ ಏನು ಅಂದರೆ, ನೋಡಿ ಇಲ್ಲಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ 2 ಆಫ್ ವಾಂಡ್ಸ್ ಅಂದರೆ ನಿಮ್ಮ ವ್ಯಕ್ತಿಗೆ ನೀವು ಗೊತ್ತಾಗಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ರೀಡಿಂಗ್ ನೋಡ್ತಾ ಇರೋ 90% ಎಲ್ಲ 90%, 70% ನೋ ಕಾಂಟ್ಯಾಕ್ಟ್ ಇರ್ತೀರ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದ್ದಾರೆ, ತುಂಬ ದೂರದಲ್ಲಿದ್ದಾರೆ, ಅಥವಾ ಹತ್ರದಲ್ಲಿದ್ರೇನೋ ನಿಮ್ಮಿಬ್ಬರಿಗೆ ಅಷ್ಟೊಂದು ಮಾತುಕತೆ ಇಲ್ಲ, ಅಷ್ಟೊಂದು ಪ್ರೀತಿ ಇಲ್ಲ. ಸೊ ಇನ್ನು ಲವರ್ಸ್ಗೂ ಅಷ್ಟೇ, ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ, ಒಂದೇ ಕಡೆ ಇದ್ರೇನೋ ಮಾತುಕತೆ ಅನ್ನೋದಿಲ್ಲ. ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ, ನೀವು ಕೂಡ ಅಷ್ಟೇ ಅವ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ನಿಮ್ಮ ವ್ಯಕ್ತಿ ಫಸ್ಟ್ ನೀವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ, ತುಂಬ ಕೇರ್ ಮಾಡಿದರೆ, ತುಂಬ ಕನ್ಸಲ್ಟ್ ಮಾಡಿದ್ರೆ, ಎಲ್ಲನೂ ಆಡಿದರೆ. ಆದರೆ ನಿಮ್ಮ ವ್ಯಕ್ತಿ ಮಾಡಿದಂಥ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದೇ ಆಗಿರ್ಬೋದು, ಕಾರಣಗಳು ಪ್ರೊಫೆಷನಲ್ಲು, ಕ್ಯಾರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಬೇರೆಯವ್ರ ಮಾತು ಕೇಳೋದು, ಫ್ರೆಂಡ್ಸು, ಫ್ಯಾಮ್ಲಿ, ಸ್ನೇಹಿತರು, ಕುಟುಂಬದವರು, ಅಥವಾ ಜನಗಳು, ಸೊಸೈಟಿಗೋಸ್ಕರ, ಅಥವಾ ಫ್ಲೈಟಿಂಗ್ ನೇಚರ್, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಯಾವುದೇ ಆಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ಬೇಕಂತಲೇ ಫೋನ್ ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಮಾಡೋದು ಅಂತ ಆಗಿರ್ಬೋದು. ಸೊ ಅವರ ಒಂದು ಮಿಸ್ಬಿಹೇವಿಯರ್, ಸೊ ಎಲ್ಲವನ್ನು ನೀವು ಸಹಿಸ್ಕೊಂಡ್ರಿ, ಒಂದು ಹಂತದವರೆಗೂ ಸಹಿಸ್ಕೊಂಡ್ರಿ. ಸೊ ನಿಮ್ಮ ವ್ಯಕ್ತಿ ಯಾವುದೇ ತಪ್ಪು ಮಾಡಿದರೂ ಒಂದು ಹಂತದವರೆಗೂ ಸಹಿಸ್ಕೊಂಡ್ರೆ, ಆಮೇಲೆ ನಿಮಗೆ ಸಹಿಸ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಿಮ್ಮ ವ್ಯಕ್ತಿನ ನೀವು ತುಂಬ ಇಷ್ಟಪಡ್ತಾ, ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಯಿದ್ರೆ. ಸೊ ಅವ್ರನ್ನ ಬಿಟ್ಟು ನಿಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟು ಅವ್ರ ಕೈಯಲ್ಲಿ ಇರೋಕ್ಕಾಗಲ್ಲ. ಆದರೆ ನಿಮ್ಮ ವ್ಯಕ್ತಿಗೆ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ, ಅವ್ರು ಮಾಡಿದ್ನೆಲ್ಲ ಸಹಿಸ್ಕೊಂಡಿದ್ರೆ. ಬಟ್ ಏನಾಯಿತು ಒಂದು ಕಾಲಕ್ಕೆ, ಸೊ ಇನ್ನು ಈ ಥರನೇ ಇದ್ದರೆ ಈ ವ್ಯಕ್ತಿ ಮಿತಿ ಮೀರಿ ಹೋಗ್ತಾರೆ. ಸೊ ಆ ಒಂದು ಪೇಯ್ನ ತಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ನೀವೇನು ಮಾಡಿದ್ರಿ, ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಆಗಿಬಿಟ್ರೆ. ಇಲ್ಲಿ ಕೆಲವರು ನೀವೇ ಮಾಡ್ಕೊಂಡಿರ್ತೀರ ಸಪ್ರೇಷನ್ ಇಲ್ಲ, ನೋ ಕಾಂಟ್ಯಾಕ್ಟ್. ಇಲ್ಲಾಂದರೆ ನಿಮ್ಮ ವ್ಯಕ್ತಿ ಬೇಕಂತಲೇ ನಿಮ್ಮನ್ನು ಅವಾಯ್ಡ್ ಮಾಡಿ, ನೆಗ್ಲೆಕ್ಟ್ ಮಾಡಿ, ನಿಮ್ಮನ್ನು ಬೇಕಂತಲೇ ಬಿಟ್ಟೋಗೋ ಥರನೂ ಮಾಡಿದ್ದಾರೆ. ಅದೇ ನೀವು ಅಂದರೆ ಪ್ರಾಣ ಅಲ್ಲ ನಿಮ್ಮ ವ್ಯಕ್ತಿಗೆ, ಸೊ ಅದನ್ನು ಹೇಳೋಕ್ಕಾಗಲ್ಲ ನಿಮ್ಮ ವ್ಯಕ್ತಿ. ಸೊ ಅದಕ್ಕೋಸ್ಕರ ಬೇಕಂತಲೇ ನಿಮ್ಮನ್ನು ಅವಾಯ್ಡ್ ಮಾಡೋದು, ಬೇಕಂತಲೇ ನಿಮ್ಮ ದೂರ ಮಾಡೋದು, ನಿಮಗೆ ಕಾಲ್ ಮಾಡ್ದಿರೋರ್ಬೋದು, ಮೆಸೇಜ್, ಸೊ ಎಲ್ಲವನ್ನು ಮಾಡಿ ನಿಮ್ಮನ್ನು ದೂರ ಮಾಡ್ಕೊಂಡ್ರು. ಇವಾಗಲೂ ಅಷ್ಟೇ, ಇವಾಗ ನೆನಪು ಮಾಡ್ಕೊಂತಿದ್ರೆ 2 ಫಾಂಟ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನೋಡಿ ತುಂಬ ಯೋಚನೆ ಮಾಡ್ತಿದ್ರೆ, ತುಂಬ ಡಿಪ್ರೆಷನ್ ಆಗಿದೆ, ತುಂಬ ಡಲ್. ಈ ಕಾರ್ಡಲ್ಲಿ ಹೆಂಗೆ ಡಲ್ ಆಗಿದ್ದಾರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹತ್ರ ಇಲ್ಲಿ ಸೈಕಲ್ ಇದೆ, ಇಲ್ಲಿ ಲೈಟ್ಸ್ ಇದೆ, ಇಲ್ಲಿ ಟ್ರೀ ಇದೆ, ಅವ್ರ ಮನೆ ಕೂಡ ಸ್ವಲ್ಪ ದೂರದಲ್ಲೇ ಇದೆ. ಸೊ ಎಲ್ಲವೂ ಇದೆ, ಬಟ್ ಆದರೆ ಮರದ ಕೆಳಗೆ ಕೂತ್ಕೊಂಡು ಒಂಟಿಯಾಗಿ ಕಷ್ಟಪಡ್ತಾಯಿದ್ದಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಲೈಫಲ್ಲಿ ಎಲ್ಲವೂ ಇದೆ, ಬಟ್ ಅವರು ಹ್ಯಾಪಿಯಾಗಿಲ್ಲ. ನೋಡಲಿಕ್ಕೆ ಹೊರಗಡೆ ಚೆನ್ನಾಗಿದ್ದಾರೆ, ಒಂದು ಪ್ರೊಫೆಷನಲ್, ಒಂದು ಮ್ಯಾನೇಜರ್ ಆಗಿರ್ಬೋದು, ಒಂದು ಆಫೀಸರ್ ಆಗಿರ್ಬೋದು, ಒಬ್ಬ ಸೂಪರ್ವೈಸರ್ ಆಗಿರ್ಬೋದು, ಅಥವಾ ಬೆಸ್ಟ್ ವರ್ಕರ್ ಆಗಿರ್ಬೋದು, ಅಥವಾ ಟೀಚರು, ಲೆಕ್ಚರರು, ಕಾಲೇಜ್ ಲೆಕ್ಚರರು, ಯಾವುದೋ ಒಂದು ಗೌರ್ಮೆಂಟ್ ಜಾಬಲ್ಲೋ ಅಥವಾ ಪ್ರೈವೇಟ್ ಜಾಬಲ್ಲೋ, ಅಥವಾ ಏರೋನಾಟಿಕ್ಸ್ ಆಗಿರ್ಬೋದು, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟು, ಬಸ್ ಡಿಪಾರ್ಟ್ಮೆಂಟು, ಸೊ ಯಾವುದೇ ಒಂದು ಜಾಬಲ್ಲಿ ಇರಲಿ ಕನ್ಫರ್ಮ್ ಇರ್ತಾರೆ ನಿಮ್ಮ ವ್ಯಕ್ತಿ. ಸೊ ನನಗಿನ್ನೂ ಜಾಬ್ಸ್ ಗೊತ್ತಾಗ್ತಾಯಿಲ್ಲ. ಸೊ ಅದರಲ್ಲಿ ಯಾವುದೋ ಒಂದು ಜಾಬಲ್ಲಿ ಇರ್ತಾರೆ, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಟೀಮ್ ಲೀಡರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅಥವಾ HR ಆಗಿರ್ಬೋದು. ಸೊ ಯಾರೋ ಒಬ್ಬರು ನಿಮ್ಮ ವ್ಯಕ್ತಿ ಇರ್ತಾರೆ, ಬಟ್ ಅಂಥ ಒಳ್ಳೆ ಪೊಸಿಷನಲ್ಲೇ ಇದ್ದಾರೆ. ಆದರೂ ಅಥವಾ ಕೆಲಸ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ತಾರೆ, ಮತ್ತು ಇಂಟೆಲಿಜೆಂಟ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಅಂತ ಅವರೊಬ್ಬ ಪಾರ್ಟ್ನರ್ ಇಲ್ಲ. ಸೊ ಅದಕ್ಕೋಸ್ಕರ ಫುಲ್ಲು ಡಲ್ ಆಗಿಬಿಟ್ಟಿದ್ರೆ, ನಿಮ್ಮನ್ನೇ ನೆನಪು ಮಾಡ್ಕೊತಿದ್ರೆ, ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿದೆ, ನಿಮ್ಮ ಒಂದು ಬೆಲೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನೀವು ಯಾವಾಗ ಬರ್ತೀರಾ ಅವ್ರ ಹತ್ರ ಅಂತ ಕಾಯ್ತಾಯಿದ್ರು. ಬಟ್ ಅವ್ರು ಬರೋಕ್ಕಾಗೋದಿಲ್ಲ.
ಅವರು ಬರಬೇಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬ್ರೇಕ್ ಮಾಡಿ ಬರಬೇಕು. ಒಂದು ಫ್ಯಾಮ್ಲಿನ ಬ್ರೇಕ್ ಮಾಡಬೇಕು, ಸೊಸೈಟಿನ ಬ್ರೇಕ್ ಮಾಡಬೇಕು, ಪರ್ಸ್ನಲ್ಲು, ಕುಟುಂಬನ. ಸೊ ಇಷ್ಟನ್ನು ಬ್ರೇಕ್ ಮಾಡಿ ಅವ್ರು ಬರಬೇಕು. ಸೊ ಆ ಧೈರ್ಯ ಅನ್ನೋದು ನಿಮ್ಮ ವ್ಯಕ್ತಿಗಿಲ್ಲ. ಸೊ ನೀವೇ ಅವ್ರ ಹತ್ರ ಹೋದರೆ ಆವಾಗ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ ದೂರ ಆಗುತ್ತೆ ಅಂತ ನಿಮ್ಮ ವ್ಯಕ್ತಿ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ನೀವಂದರೆ ತುಂಬ ಜೆನ್ಯೂನಾಗಿ ಪ್ರೀತಿ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಫಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಿದರು, ಬಟ್ ಇವಾಗ ತುಂಬ ಅರ್ಥ ಆಗಿದೆ, ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಸೊ ನೋಡಿ ನಿಮ್ಮ ವ್ಯಕ್ತಿ ತುಂಬ ಇವಾಗ ನೀವು ಅವರಿಂದ ಸಪ್ರೇಷನ್ ಆಗಿ ಇದಾದ್ಮೇಲೆ ಅವರು ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸಿರ್ಬೋದು ಅಷ್ಟೇ, ಬಟ್ ಇನ್ನರ್ ಫೀಲಿಂಗ್ಸ್ ಅಲ್ಲಂತೂ ನೀವು ಎಷ್ಟು ಸಫರ್ ಆಗ್ತಾಯಿದ್ರ ಅದಕ್ಕಿಂತ ಒಂದು 10% ಜಾಸ್ತಿನೇ ಸಫರ್ ಆಗ್ತಾಯಿದ್ರ ಅಂತ ಹೇಳ್ಬೋದು. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ. ನಿಮ್ಮನ್ನು ಅವಾಗ ನೆಗ್ಲೆಕ್ಟ್ ಮಾಡಿದ್ರು, ಬಟ್ ಇವಾಗ ಏನು ಮಾಡ್ತಾಯಿದ್ರೆ, ಸೊ ಇವಾಗ ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡಿದರೆ, ಎಷ್ಟು ಕೇರ್ ಮಾಡಿದರೆ, ಎಷ್ಟು ಕನ್ಸರ್ನ್ ಮಾಡಿದರೆ, ಸೊ ಅದನ್ನೆಲ್ಲ ಇವಾಗ ಮತ್ತೆ ನಿಮ್ಗೆ ರಿಟರ್ನ್ ಕೊಡಬೇಕು. ಸೊ ಅಷ್ಟೇ ನಿಮ್ಮನ್ನು ಈಕ್ವಲ್ ಪ್ರೀತಿಯಿಂದ ನೋಡ್ಕೊಬೇಕು, ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನೆಕ್ಸ್ಟ್ ಆ್ಯಕ್ಷನ್ ಕೂಡ ತಗೊಳ್ಲಿಕ್ಕೂ ಅವ್ರು ರೆಡಿ ಆಗಿದ್ದಾರೆ. ಸೊ ಅಲ್ಲಿ 6 ಬಂದಿರೋದ್ರಿಂದ ಅವ್ರಿಗೆ ಅವ್ರ ತಪ್ಪಿನ ಅರಿವು, ರಿಗ್ರೆಟ್ ಫೀಲಿಂಗ್ ಆಗಿರಲಿಲ್ಲ, ಬಟ್ ಇವಾಗ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮಿಬ್ಬರ ಲವ್ ಲೈಫ್ ಕನೆಕ್ಷನಲ್ಲಿ ಬ್ಯಾಲೆನ್ಸ್ ಬರಬೇಕು, ಅಥವಾ ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆದಷ್ಟು ಬೇಗ ನಾವಿಬ್ಬರು ರೀಯೂನಿಯನ್ ಆಗಬೇಕು, ಹೇಗಾದರೂ ಮಾಡಿ ನನ್ನ ವ್ಯಕ್ತಿನ ನಾನು ಪಡ್ಕೊಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಅದನ್ನು ಹೊರ್ಗಡೆ ಆ್ಯಕ್ಷನ್ ರೂಪದಲ್ಲಿ ಕಾರ್ಯ ತರ್ತಾಯಿಲ್ಲ, ಬರೀ ಮೈಂಡಲ್ಲೇ ಥಿಂಕಿಂಗ್ ಮಾಡ್ತಾ ಕೂಲಾಗಿದ್ದಾರೆ ಅಷ್ಟೇ. ಜಸ್ಟಿಸ್ ನಿಮ್ಮ ಥರ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವ್ರು ಇನ್ನೊಬ್ರಿಲ್ಲ. ನೀವು ಅವ್ರ ಲೈಫಲ್ಲಿದ್ದರೆ ಫುಲ್ಲು ಬ್ಯಾಲೆನ್ಸ್ ಆಗಿರುತ್ತೆ, ಫುಲ್ಲು ಇದು ಚೆನ್ನಾಗಿರುತ್ತೆ. ನೋಡಿ ಜಸ್ಟಿಸ್ ಕಾರ್ಡ್ ಕೂಡ ಅದಕ್ಕೆ ಬಂದಿದೆ. ನೀವೇ ಅವ್ರಿಗೆ ಸರಿಯಾದಂಥ ಜೋಡಿ, ನೀವೇ ಅವ್ರಿಗೆ ಸರಿಯಾದಂಥ ರೈಟ್ ಪಾರ್ಟ್ನರ್. ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಅವ್ರಿಗೆ ರೈಟ್ ಪಾರ್ಟ್ನರ್ ಅಲ್ಲ. ಸೊ ಅದಕ್ಕೆ ಜಸ್ಟಿಸ್ ಬಂದಿರೋದು. ಸೊ ಅವರು ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಕೂಡ ಅಷ್ಟೇ. ಅವರು ಫ್ಲರ್ಟಿಂಗ್ ನೇಚರ್ ಇತ್ತು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇತ್ತು, ಕಮ್ಯುನಿಕೇಷನ್ ಇತ್ತು, ಬೇರೆಯವ್ರ ಮಾತು ಕೇಳೋದು, ಫ್ರೆಂಡ್ಸು, ಫ್ಯಾಮಿಲಿ ಪರ್ಸನ್ಸು. ಸೊ ನಿಮ್ಮ ಮಾತನ್ನು ನೆಗ್ಲೆಕ್ಟ್ ಮಾಡೋದು, ಅಥವಾ ನಿಮ್ಮ ಕಾಲ್ಸು, ಮೆಸೇಜ್ನು ಎಲ್ಲವನ್ನೂ ಅವಾಯ್ಡ್ ಮಾಡೋದು, ಬೇಕಂತಲೇ ನಿಮ್ಮ ನಿರ್ಲಕ್ಷ್ಯ. ಸೊ ಎಲ್ಲ ಮಾಡಿದರು, ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಿದೆ, ನಿಮ್ಮನ್ನು ಬಿಟ್ಟರೆ ಅವ್ರಿಗಿನ್ಯಾರು ಸೂಪರ್ ಅಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿನೇ ನೀವಿದ್ದರೆ ಚೆನ್ನಾಗಿರುತ್ತೆ ಲೈಫ್ ಅಂತ ಹೇಳ್ತಾಯಿದ್ರೆ. ನೆಕ್ಸ್ಟ್ ಆ್ಯಕ್ಷನ್ ಏನಾದ್ರು ತಗೊತಾರೆ ಅಂದರೆ ಹೌದು, ಖಂಡಿತ ನೆಕ್ಸ್ಟ್ ಆ್ಯಕ್ಷನ್ ತಗೊತಾರೆ, ಬಟ್ ಆದರೆ ನೀವು ಅವ್ರ ಲೈಫಲ್ಲಿ ಹೋಗಬೇಕು. ಬಟ್ ಅವರೇನೋ ಸ್ವಲ್ಪ ಆ್ಯಕ್ಷನ್ ತೊಗೊಳೋದು ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇ. ನೀವು ಆ್ಯಕ್ಷನ್ ತೊಗೊಂಡ್ರೆ ಅವಾಗ ಅವರು ಆ್ಯಕ್ಷನ್ ತೊಗೊತಾರೆ ಅಷ್ಟೇ. ನೀವು ಅವ್ರ ಹತ್ರ ಇದ್ದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವೇ ಮಾತಾಡ್ಸೋಕ್ಕೆ ಕಮ್ಯುನಿಕೇಷನ್ ಟ್ರೈ ಮಾಡ್ತಿದ್ರೆ, ಸೊ ಅವರೇ ನಿಮ್ಮನ್ನು ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಇವಾಗ ನೀವು ಇಲ್ಲದೆ ಅವ್ರ ಜೀವನ ಚೆನ್ನಾಗಿಲ್ಲ ಅಂತ. ನಿಮ್ಮ ವ್ಯಕ್ತಿ ಪಕ್ಕದಲ್ಲಿ ನೋಡಿ, ಈ ಕಾರ್ಡಲ್ಲಿ 3 ವ್ಯಕ್ತಿಗಳಿದ್ದಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಫೋಕಸ್ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಮೇಲೆ ಫೋಕಸ್ ಮಾಡಿಲ್ಲ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆನೂ ಅಷ್ಟೇ, ನೀವು ಅವ್ರ ಹತ್ರ ಫಸ್ಟ್ ಇದ್ದಾಗ ಅವ್ರ ಪಕ್ಕದಲ್ಲೇ ಇದ್ದರೆ, ಅವ್ರ ಹತ್ರನೇ ಇದ್ದರೆ, ಸೊ ಆವಾಗ ನಿಮ್ಮ ವ್ಯಕ್ತಿ ಏನು ಮಾಡಿದ್ರು ಅಂದರೆ ಅವರೊಂದು ಗಮನ, ದೃಷ್ಟಿ ಅನ್ನೋದನ್ನು ನಿಮ್ಮ ಮೇಲೆ ಇಟ್ಟಿಲ್ಲ. ಬಟ್ ಆದರೆ ಮನಸ್ಸಲ್ಲಿ ಮಾತ್ರ ನೀವಿದ್ರಿ. ನೋಡಿ ಇಲ್ಲಿ ಕಾರ್ಡಲ್ಲಿ ಕೂಡ ಅಷ್ಟೇ, ಒಬ್ಬ ವ್ಯಕ್ತಿಗೆ ಇಲ್ಲಿ 3 ಜನ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ, ನಾವೊಬ್ಬರು ಇಲ್ಲಿ 3 ಪರ್ಸನ್ಸ್ ಇದ್ದಾರೆ ಅಂತ ಅಲ್ಲಿ ಗೊತ್ತಿದೆ. ಬಟ್ ಆದರೆ ಆ ವ್ಯಕ್ತಿ ಗಮನ ಮಾತ್ರ ಒಬ್ಬ ವ್ಯಕ್ತಿ ಮೇಲೇ ಇದೆ, ಇನ್ನೊಬ್ಬ ವ್ಯಕ್ತಿ ಕಡೆ ತಿರುಗಿ ನೋಡ್ತಾ ಇಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಮತ್ತು ಇನ್ನೊಬ್ಬ ವ್ಯಕ್ತಿ ಅವರು ದುಡ್ಡಿನ ಬಗ್ಗೆ ಫೋಕಸ್ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಕಾರ್ಡಲ್ಲಿ ಈ ವ್ಯಕ್ತಿ ಬಗ್ಗೆ ಫೋಕಸ್ ಮಾಡ್ತಾಯಿದ್ದಾನೆ, ಬಟ್ ಈ ವ್ಯಕ್ತಿ ಬಂದು ಪೆಂಟಿಕಲ್ಸ್ ಇನ್ನೊಬ್ಬ ವ್ಯಕ್ತಿ ಕಡೆ ನೋಡ್ತಾನೆ, ಬಟ್ ಆ ವ್ಯಕ್ತಿ ಬಂದು ಪೆಂಟಿಕಲ್ಸ್ ಬಗ್ಗೆ ನೋಡ್ತದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವರು, ನೀವು ಅವ್ರ ಮೇಲೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ಗಮನ ಕೊಟ್ಟರೆ, ಇಷ್ಟಪಟ್ಟರೆ, ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ. ನಿಮ್ಮ ವ್ಯಕ್ತಿ ಏನು ಮಾಡಿದ್ರು, ಇನ್ನೊಬ್ಬರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇಲ್ಲಿ ಇಷ್ಟಪಡೋದಂದರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತೇನಲ್ಲ, ಬಟ್ ಫ್ಲರ್ಟಿಂಗ್ ನೇಚರ್ ಇತ್ತಲ್ಲ, ರೊಮ್ಯಾಂಟಿಕ್ ಮಾತಾಡೋದು, ಹೆಚ್ಚಾಗಿ ಕಮ್ಯುನಿಕೇಷನ್ ಮಾಡೋದು, ಸೊ ಅದ್ರ ಬಗ್ಗೆ ಅಲ್ಲ. ಆದರೆ ಅಲ್ಲಿ ಯಾರಿದ್ದಾರೆ ನೋಡಿ, 3ನೇ ವ್ಯಕ್ತಿಗಳು, ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಎಲ್ಲವೂ ಡ್ಯಾಮೇಜ್ ಆಗ್ತಾಯಿತ್ತು. ಅಂದರೆ ಎಲ್ಲವೂ ಡ್ಯಾಮೇಜ್ ಆಗ್ತಾಯಿತ್ತು. ಅಂದರೆ ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗೂ ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹೇಗೆ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು, ಅದೇ ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಅಷ್ಟೇ, ಯಾವಾಗಲೂ ಮನಿಗೆ, ದುಡ್ಡಿಗೆ ಬೆಲೆ ಕೊಡ್ತಾರೆ. ಅಂದರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವರು ಕೆರಿಯರ್ ಆಗಿರ್ಬೋದು, ಪರ್ಸನಲ್ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸೊ ಎಲ್ಲರೂ ಅಷ್ಟೇ ದುಡ್ಡಿಗೆ ಬೆಲೆ ಕೊಡ್ತಾರೆ.
ಇವರು ಒಂದು ನಿಜವಾದ ಪ್ರೀತಿಗೆ ಬೆಲೆ ಕೊಡ್ತಾ ಇರಲಿಲ್ಲ. ಅದು ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗಿದೆ. ಸೊ ನೀವೇನು ಮಾಡಿದರೆ, ನಿಮಗೆ ದುಡ್ಡು ಕೂಡ ಲೆಕ್ಕ ಇರಲಿಲ್ಲ. ಫೈನಾನ್ಷಿಯಲಾಗೂ ಸಪೋರ್ಟ್ ಮಾಡ್ತಾಯಿದ್ರೆ, ಎಮೋಷ್ನಲಾಗೂ ಸಪೋರ್ಟ್ ಮಾಡ್ತಾರೆ ನಿಮ್ಮ ವ್ಯಕ್ತಿಗೆ. ಸೊ ಆವಾಗ ಅವರು ಅದನ್ನು ಮೈಂಡ್ಗೆ ಹಾಕ್ಕೊಂಡಿಲ್ಲ. ಸೊ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ನಿಮ್ಮನ್ನೇ ಬ್ರೇಕ್ ಮಾಡಿದರು. ನಿಮ್ಮ ಒಂದು ಎಮೋಷ್ನಲ್ ಫೀಲಿಂಗ್ಸ್ನ, ನಿಮ್ಮೊಂದು ಫೈನಾನ್ಷಿಯಲ್ ಸಪೋರ್ಟ್ನ ಎಲ್ಲವನ್ನೂ ಬ್ರೇಕ್ ಮಾಡಿದರು. ಅವ್ರ ಹತ್ರ ಫೈನಾನ್ಷಿಯಲ್ ಹೆಚ್ಚಾಗಿದ್ರೇನು ದುಡ್ಡು, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರಿ. ಸೊ ನಿಮ್ಮ ಕೈಲಾದಷ್ಟು ನೀವು ಮಾಡಿದ್ರಿ. ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೆಲ್ಪ್ ಮಾಡಿರ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಎಮೋಷ್ನಲ್ ಆಗಂತೂ ತುಂಬಾ ಕೊಟ್ಬಿಟ್ಟಿದ್ದೀರ. ಫೈನಾನ್ಷಿಯಲ್ ಕೊಟ್ಟಿರ್ತೀರಲ್ಲ ನಂಗೆ ಗೊತ್ತಿಲ್ಲ, ಬಟ್ ಎಮೋಷ್ನಲ್ ಅಂತೂ, ಪ್ರೀತಿ ಅಂತೂ ನಿಜವಾಗ್ಲೂ ಕೇಳಿದಷ್ಟು ಕೇಳೋದೇ ಬೇಕಾಗಿಲ್ಲ, ಅಷ್ಟು ಕೊಟ್ಬಿಟ್ಟಿದ್ರ. ಅವರೇ ನಿಮ್ಮ ಸರ್ವಸ್ವ ಅಂತ ನೀವು ಭಾವಿಸ್ತಾ ನಿಮ್ಮ ಒಂದು ಟೈಮೆಲ್ಲ ವೇಸ್ಟ್ ಆಗೋಯ್ತು. ನೀವು ನಿಮ್ಮ ಕಡೆ ಗಮನನೂ ಕೊಟ್ಟಿಲ್ಲ. ಯಾವಾಗ ಅವರು ವರ್ತನೆ ಅಂದರೆ ಅವರೊಂದು ಡಿಸಪಾಯಿಂಟ್ಮೆಂಟ್ಸ್ ಅಂದರೆ ಅವರೊಂದು ವರ್ತನೆ ತೀರಾ ಮೀರೋಯ್ತೋ, ಇನ್ನು ನಿಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕಾಗೋದಿಲ್ಲ, ಆವಾಗ ನೀವು ಅವರಿಂದ ದೂರ ಆಗಿಬಿಟ್ರಿ. ಇವಾಗ ದೂರ ಆಗಿದ್ದ ಪ್ರತಿಯೊಂದು ಕ್ಷಣನೂ ಅವರು ನಿಮ್ಮನ್ನು ನೆನಪು ಮಾಡಿಕೊಂಡು ಪ್ರತಿಯೊಂದು ಕ್ಷಣ ರಿಯಲೈಸೇಷನ್ ಆಗ್ತಾಯಿದ್ದಾರೆ. ಸೊ ಅದಕ್ಕೆ ಇವಾಗ ಕನ್ಫ್ಯೂಷನ್ ಆಗಿದ್ದಾರೆ. ನೀವು ಅವ್ರ ಲೈಫಲ್ಲಿ ಬರ್ತಿರೋ ಬರಲ್ವೋ, ಯಾವ ಥರ ಆ್ಯಕ್ಷನ್ಸ್ ತೊಗೊಬೇಕು, ನೀವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಕನ್ಫ್ಯೂಷನ್ ಸಿಚುವೇಷನಲ್ಲಿ ಇದ್ದೋಗಿದ್ದಾರೆ. ಸೊ ನಿಮ್ಮನ್ನು ಪಡ್ಕೊಳೋದಾಗ ಅರಸಾಹಸ ಪಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವುದೇ ಅಂತ ದಾರಿ ತೋರಿಸ್ತಾ ಇಲ್ಲ. ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಬಿಡಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಬಿಟ್ಬಿಡಬೇಕು. 2 ಸ್ವಾರ್ಡ್ಸ್ ಇರೋದ್ರಿಂದ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರಿಗೆ ಆಯ್ಕೆ ಇದೆ, ಇನ್ನೊಂದು ನೀವು ಆಯ್ಕೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹೋದರೆ ಹಳ್ಳಕ್ಕೆ ಬೀಳ್ತಾರಂತ ಅವ್ರಿಗೆ ಗೊತ್ತಿದೆ. ಸೊ ಈಗ ಹಳ್ಳಕ್ಕೆ ಬಿದ್ದ ಮೇಲೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಸೊ ಹಂಗೆ ಕೆಸರಲ್ಲಿ ಬಿದ್ದರೆ ಏನಾಗುತ್ತೆ ಹೇಳಿ, ಮೈಯೆಲ್ಲ ಬುರದೆ ಆಗುತ್ತೆ, ಮತ್ತು ಅವರು ಬಟ್ಟೆಗಳೆಲ್ಲ ಒದ್ದೆ ಆಗಿ ಗಲೀಜಾಗೋಗುತ್ತೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫೆಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ರೆ. ನಿಮ್ಮನ್ನ ಇಷ್ಟಪಟ್ಟರೆ, ನಿಮ್ಮ ಕಡೆ ಬಂದರೆ ಅವ್ರ ಲೈಫು ತುಂಬ ಸೂಪರಾಗಿರುತ್ತೆ, ನಿಮ್ಮ ಲೈಫ್ ಕೂಡ ಸೂಪರಾಗಿರುತ್ತೆ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವು ಅಂತ ಆಯ್ಕೆ ಮಾಡೋದ್ರಲ್ಲೇ ಇದ್ದಾರೆ. ಸೊ ಯಾವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿದ್ರೆ ಅವರು ಪೇಯ್ನ ಹೇಳೋಕ್ಕಾಗಲ್ಲ, ನಿಮ್ಮೊಂದು ಪೇಯ್ನ ಹೇಳೋಕ್ಕಾಗಲ್ಲ. ಸೊ ನೀವಂತೂ ಇವಾಗಂತೂ ಕಂಪ್ಲೀಟಾಗಿ ಹೀಲಾಗ್ತಾಯಿದ್ರೆ, ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಇದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿರೋದ್ರಿಂದ ಅವರೊಂದು ಪೇಯ್ನ್ ನೀವು ಫಸ್ಟಲ್ಲಿ ಎಷ್ಟು ಅನುಭವಿಸಿದ್ರೆ ಅಷ್ಟೇ ಪೇಯ್ನ್ ಅವರು ಅನುಭವಿಸ್ತಾ ಇದ್ದಾರೆ ನೀವು ದೂರ ಆದಮೇಲೆ. ಇವಾಗ ಗೊತ್ತಾಗ್ತಾಯಿದೆ ನೀವೇ ಅವ್ರಿಗೆ ಸರಿಯಾದ ಜೋಡಿ, ಲೈಫ್ ಪಾರ್ಟ್ನರು. ನೀವು ಅವ್ರ ಲೈಫಲ್ಲಿದ್ರೇ ಅವರು ಲೈಫೆಲ್ಲ ಒಂಥರ ಬೆಳಕಾಗಿರುತ್ತೆ. ಈಗ ರಾತ್ರಿ ಬಂದರೆ ಕತ್ಲಾಗ್ಬಿಡುತ್ತೆ, ಬೆಳಗ್ಗೆ ಒಂದು 6 ಗಂಟೆ ಆದರೆ ಸೂರ್ಯ ಹುಟ್ತಾನೆ. ಸೂರ್ಯ ಹುಟ್ಟಿದ ತಕ್ಷಣ ಜಗತ್ತೇ ಬೆಳಕಾಗುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ಈ ಜಗತ್ತಿಗೆ ಬೆಳಕಾಗಬೇಕು. ಅಂದರೆ ನೀವು ಅವ್ರ ಲೈಫಲ್ಲಿ ಎಂಟ್ರ್ ಆಗಿದ ತಕ್ಷಣ ಅವ್ರ ಲೈಫೆಲ್ಲ ತುಂಬ ಹೇಗೆ ಸೂರ್ಯ ಬಂದರೆ ಕತ್ಲಿರೋ ಅಂಥ ಜಗತ್ತೆಲ್ಲ ಬೆಳಕಾಗುತ್ತೋ, ಹಂಗೆ ನಿಮ್ಮ ಒಂದು ವ್ಯಕ್ತಿ ಲೈಫಲ್ಲಿ ಅವರೊಂದು ಫೀಲಿಂಗ್ಸು, ಅವ್ರನ್ನ ಇಷ್ಟಪಡೋಂಥ ವ್ಯಕ್ತಿ ನೀವು, ನಿಮ್ಮನ್ನು ಇಷ್ಟಪಡೋಂಥ ವ್ಯಕ್ತಿ ಅವರು. ನೀವು ಅವ್ರ ಲೈಫಲ್ಲಿ ಎಂಟ್ರ್ ಆಗಿದ ತಕ್ಷಣ ಅವ್ರ ಲೈಫೆಲ್ಲ ಫುಲ್ ಖುಷಿಯಾಗಿರುತ್ತೆ. ನಿಮ್ಮ ಜೊತೆ ಲೈಫ್ ಲಾಂಗ್ ಕಳೆದಷ್ಟು ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ವ್ಯಕ್ತಿ ಫೀಲ್ ಮಾಡ್ತಾಯಿದ್ದಾರೆ. 7 ಆಫ್ ವಾಂಡ್ಸ್ ಅವರು ಯಾವುದೋ ಒಂದು ಕೆಲಸದ ಮೇಲೆ ಅವರು ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸೊ ಗಮನ ಎಲ್ಲ ನಿಮ್ಮ ಮೇಲೇ ಇದೆ. ಸೊ ಫಸ್ಟೆಲ್ಲ ನೆಗ್ಲೆಕ್ಟ್ ಮಾಡಿದರು. ಸೊ ಆವಾಗ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡಿದರು. ಇಲ್ಲಿ ಕೆಲವರು 7 ಮಂತ್ಸ್ನಿಂದ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಅಥವಾ ಕೆಲವ್ರಿಗೆ ಮ್ಯಾರೇಜ್ ಆಗಿ 7 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ 7 ಮಂತ್ಸ್ನಿಂದ ನಿಮ್ಮ ವ್ಯಕ್ತಿ ತುಂಬ ನೆನಪಾಗ್ತಾ ಇರ್ಬೋದು, ಅಥವಾ 7 ನಂಬರ್ ಡೇಟ್ ಆಫ್ ಬರ್ತ್ ನಿಮ್ದಿರ್ಬೋದು, ಅಥವಾ ನೀವು ಸ್ಪಿರಿಚುವಲ್ ಕನೆಕ್ಷನಲ್ಲಿ ಇರ್ಬೋದು 7. ಸೊ ನಿಮ್ಮ ವ್ಯಕ್ತಿನ ಮರೆಯೋಕ್ಕೆ ಆಗ್ತಾಯಿಲ್ಲ, ಅದು ಕೂಡ ಒಂದಿರುತ್ತೆ. ಸೊ ನಿಮ್ಮ ವ್ಯಕ್ತಿಯಲ್ಲಿ ಏನು ವರ್ಕ್ ಮಾಡ್ತಾಯಿಲ್ಲ. 6 ಆಫ್ ವಾಂಡ್ಸ್ ನಿಮ್ಮ ವ್ಯಕ್ತಿಗೆ ನಿಮಗೆ ಎಷ್ಟು ಇಷ್ಟ ಅಂದರೆ ನಿಮ್ಮನ್ನು ಆದಷ್ಟು ಬೇಗ ಮದುವೆ ಮಾಡ್ಕೊಬೇಕು, ಮ್ಯಾರೇಜ್ ಆಗಬೇಕು, ಸಕ್ಸಸ್ನೆಲ್ಲ ನಿಮ್ಗೆ ಹೇಳ್ಬೇಕು, ಅವ್ರ ಲೈಫಲ್ಲಿ ಏನೇನು ನಡೀತದೆ ಪ್ರತಿಯೊಂದು ಹೇಳಬೇಕು. ಸೊ ನಿಮ್ಮ ಜೊತೆ ಲೈಫ್ ಲಾಂಗ್ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರ್ಬೇಕಂತ ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಕಾಡಲ್ಲಿ ಸಕ್ಸಸ್ ಕುದುರೆ ಮೇಲೆ ಏರಿ ಹೇಗೆ ಬರ್ತಾ ಇದ್ದಾನೋ, ಹಿಂದಿನ ಕಾಲದಲ್ಲೆಲ್ಲ ಕುದುರೆ ಮೇಲೇ ತಾನೇ ಏರಿ ಬರ್ತಾ ಇದ್ದದ್ದು ರಾಜ್ಕುಮಾರರು, ರಾಣಿ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಅದೇ ಸ್ಟೈಲ್ ಅಂದ್ಕೊಳ್ಳಿ. ಸ್ಟೈಲ್ ಅಂದರೆ ಬೇರೆ ಥರ, ಈ ಕಲ್ಚರ್ ಡಿಫ್ರೆಂಟ್ ಆಗಿದೆ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಮ್ಯಾರೇಜ್ ಆಗಬೇಕು ಅಂದರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕಂತ ಅವ್ರಿಗೆ ಆಸೆ. ಸೊ ಇವಾಗ ರಿಯಲೈಸ್ ಆಗಿದೆ. ಸೊ ನೆಕ್ಸ್ಟ್ ಆ್ಯಕ್ಷನ್ ಏನನ್ನ ತೊಗೊತಾರನೋ, ನೆಕ್ಸ್ಟ್ ಆ್ಯಕ್ಷನ್ ಅವ್ರು ಏನೂ ತೊಗೊಳೋ ಮೂಮೆಂಟ್ಸ್ ಅಲ್ಲಿಲ್ಲ. ಯಾಕಂದರೆ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳೋ ಮೂಮೆಂಟ್ ಇಲ್ಲ, ಬಟ್ ರಿಯಲೈಸೇಷನ್ ಆಗಿದ್ದಾರೆ ನೀವು ಅವ್ರಿಗೆ ಬೇಕು. ಸೊ ನೀವಿದ್ರೇ ಅವ್ರ ಲೈಫ್ ಚಂದ ಅಂತ ರಿಯಲೈಸ್ ಆಗಿದ್ದಾರೆ. ದ ಡೆವಿಲ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ, ನಿಮಗೂ ಅವ್ರನ್ನ
ಮರೆಯೋಕ್ಕಾಗ್ತಲ್ಲ. ಕೆಟ್ಟದಾಗೆಲ್ಲ ಕನಸುಗಳು ಬೀಳ್ತಾ ಇರ್ಬೋದು ಇನ್ನು ಕೆಲವ್ರಿಗೆ ಬ್ಯಾಡ್ ಹ್ಯಾಬಿಟ್ಸು ಇರ್ಬೋದು. ನಿಮ್ಮ ಪರ್ಸನ್ಗೆ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರುತ್ತೆ. ಸೊ ಅದು ಕೂಡ ಅಷ್ಟೇ, ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅದನ್ನೆಲ್ಲ ಬಿಟ್ಬಿಡ್ತಾರೆ. ನೀವು ಕೂಡ ಅಷ್ಟೇ, ನಿಮಗೂ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಸಣ್ಣ ಪುಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಅಂದರೆ ದೊಡ್ಡದೇ ಅಂತ ಅಲ್ಲ, ಸಣ್ಣ ಪುಟ್ಟದ್ದಿರುತ್ತೆ. ನಿಮ್ಮ ವ್ಯಕ್ತಿ ಎಂಟ್ರಿ ಆಗಿದ ತಕ್ಷಣ ನೀವು ಅದನ್ನು ಬಿಟ್ಬಿಡ್ತೀರ. ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಹೆಚ್ಚಾಗಿ ಫೋನ್ ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಮಾಡೋದು. ಸೊ ಯಾವುದೋ ಒಂದು ಸಣ್ಣ ಪುಟ್ಟದ್ದು ಇರುತ್ತಲ್ಲ, ಆ ರೀತಿ. 8 ಆಫ್ ಸಾರ್ಟ್ಸ್ ಎಂದು ಏನು ಹೇಳುತ್ತಂದರೆ, ನಿಮ್ಮ ವ್ಯಕ್ತಿ ನೀವಿಲ್ಲದೆ ಅವ್ರ ಜೀವನ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಏನೋ ಇದ್ದಾರೆ ಅಷ್ಟೇ. ಒಂದು ಫೀಲಿಂಗ್ ಇಲ್ಲ, ಒಂದು ಎಕ್ಸ್ಪ್ರೆಷನ್ ಇಲ್ಲ, ಒಂದು ನಗು ಇಲ್ಲ. ಎಲ್ಲವೋ ನೀವಿದ್ದಾಗ ಅವ್ರು ತುಂಬ ನಗ್ತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿದ್ರು. ನೀವಿದ್ದಾಗ ಅವ್ರ ಲೈಫ್ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಕ್ಷಣ ಖುಷಿಯಾಗಿರುತ್ತೆ. ಪ್ರತಿಯೊಂದು ಕ್ಷಣ ಯಾವಾಗ ಅವ್ರಿಗೆ ನಿಮ್ಮ ಅತಿಯಾಗಿ ಪ್ರೀತಿ ಕೊಟ್ಬಿಟ್ರೋ ಆವಾಗ ಅವ್ರಿಗೆ ಸೊ ಅದನ್ನು ರಿಜೆಕ್ಟ್ ಮಾಡೋವಂಥ ಕೆಪಾಸಿಟಿ ಬಂದುಬಿಡ್ತು. ಸೊ ನೀವು ಕೊಡೋವರೆಗೂ ಕೊಟ್ರಿ, ಅವ್ರನ್ನ ಇಷ್ಟಪಡೋವರೆಗೂ ಪಟ್ರಿ. ಅವರು ಅತಿರೇಕವಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿದಾಗ ನಿಮಗೆ ಕೋಪ ಬಂದು ನೀವು ಸಪ್ರೇಷನ್ ಆಗಿಬಿಟ್ರಿ. ಸೊ 6 ಆಫ್ ಕಪ್ಸ್, ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ನಿಮ್ಮನ್ನೊಂದು ಕ್ಷಣ ಬಿಟ್ಟಿರೋಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ಇದೆ. ಸೊ ಅದನ್ನು ನಿಮ್ಗೆ ಯಾವತ್ತು ಕೆಲವರು ಇಲ್ಲಿ ಪ್ರಪೋಸ್ ಮಾಡಿರ್ಬೋದು, ಇನ್ನು ಕೆಲವರು ಪ್ರಪೋಸ್ ಮಾಡ್ದೇ ಇರ್ಬೋದು. ಸೊ ಹಾಗೆ ಗೊತ್ತಾಗಿರುತ್ತೆ ನಿಮ್ಮ ವ್ಯಕ್ತಿಗೆ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ನಾನು ಒಂದೇ ಮಾತು ಹೇಳೋದು, ಇಲ್ಲಿ ನಿಮ್ಮ ವ್ಯಕ್ತಿಗೆ ಅದೇ ಥರ್ಡ್ ಪಾರ್ಟಿ ಸಿಚುವೇಷನ್ನು ಬೇಕು, ನೀವು ಬೇಕು. ಅಂದರೆ ಕೆಲವ್ರಿಗೆ ಫ್ರೆಂಡ್ಸು ಫ್ಯಾಮ್ಲಿನೂ ಇರಬೇಕು. ಸೊ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ ಮಾತು ಕಟ್ಕೊಂಡ್ರೆ ನಿಮ್ಮ ವ್ಯಕ್ತಿ ಇನ್ನೂ ಡ್ಯಾಮೇಜ್ ಆಗ್ತಾರೆ. ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾರೆ, ಅವ್ರ ಥರನೇ ಬಿಹೇವ್ ಮಾಡ್ತಾರೆ. ಸೊ ಅದು ನಿಮ್ಗೆ ಇಷ್ಟ ಆಗೋಲ್ಲ. ಇನ್ನು ಫ್ಯಾಮ್ಲಿ ಇದ್ದರೆ 2 ಸೈಡ್ ಲವರ್ಸ್ಗೂ ಅಷ್ಟೇ, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ, ಮೂರನೇ ವ್ಯಕ್ತಿಗಳು ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಫ್ಯಾಮ್ಲಿ ಸಿಚುವೇಷನ್ಸು, ಕುಟುಂಬದ ಅಂದರೆ ತಂದೆ ತಾಯಿ ಹೇಳಿದ ಮಾತು ಕೇಳೋದಾಗಿರ್ಬೋದು. ಸೊ ಅಂದರೆ ಫ್ಯಾಮ್ಲಿ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು. ಸೊ ಈ ಥರ ಎಲ್ಲ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ಇವಾಗ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು. ಕೊನೆಯದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನೀವೇ ಅವ್ರ ಲೈಫಲ್ಲಿ ಮ್ಯಾರೇಜು, ವಿಶ್ ಫುಲ್ಫಿಲ್ಮೆಂಟು ನೀವಿದ್ರೇ ಅವ್ರ ಲೈಫ್ ಚೆನ್ನಾಗಿರೋದು. ಸೊ ನಿಮ್ಮನ್ನು ಬಿಟ್ಟು ಅವ್ರ ಕೈಯಲ್ಲಿ ಇದ್ರೂ ಆ ಲೈಫ್ ಚೆನ್ನಾಗಿರಲ್ಲ. ಈಗ ಹಗಲಲ್ಲಿ ಸೂರ್ಯ ಇದ್ರೂ ಕತ್ಲಾಗಿದ್ರೆ ಹೇಗಿರುತ್ತೆ ನೋಡಿ. ಸೊ ಆ ರೀತಿ ಆಗಿಬಿಟ್ಟಿದೆ ನಿಮ್ಮ ಒಂದು ಪ್ರೀತಿಸ್ತಾರಂಥ ವ್ಯಕ್ತಿ ಪರಿಸ್ಥಿತಿ. ಅವ್ರ ಹತ್ರ ದುಡ್ಡಿದೆ, ಎಲ್ಲವೂ ಇದೆ, ಬಟ್ ಅವ್ರಿಗೆ ನಿಜವಾದ ಪ್ರೀತಿ ಅನ್ನೋದು ಸಿಗ್ತಾಯಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ, ನೀವು ಅವ್ರ ಲೈಫಲ್ಲಿ ಇದ್ರೇ ಅವ್ರ ಲೈಫೆಲ್ಲ ಒಂಥರ ಎನ್ಲೈಟ್ಮೆಂಟು ಬ್ರೈಟಾಗಿರುತ್ತೆ, ಇಲ್ಲಾಂದರೆ ಫುಲ್ಲು ಡಾರ್ಕೆ ಅಂತ ಹೇಳ್ತಾಯಿದ್ದಾರೆ. ನಿಮ್ಮ ವ್ಯಕ್ತಿಗೆ ನೀವು ಗೊತ್ತಾಗಿರಲ್ಲ ಅಷ್ಟೇ. ಅವ್ರು ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರ್ಬೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ಬೋದು, ಚೆನ್ನಾಗಿ ಸ್ಟೈಲಾಗಿರ್ಬೋದು. ಇಲ್ಲಿ ಕೆಲವರು ಸ್ಟೈಲಾಗಿರ್ತಾರೆ, ನೋಡಲಿಕ್ಕೆ ಹುಡುಗಿರಾದರೆ ತುಂಬ ಸ್ಟೈಲಾಗಿರ್ತಾರೆ. ನಿಮ್ಮ ಪರ್ಸನ್ ಯಾರ್ಯಾಗಿರೋ ಹುಡುಗರಾಗಿದ್ರು ಅಷ್ಟೇ ಹ್ಯಾಂಡ್ಸಮ್ ಅಂತ ಹೇಳೋಕ್ಕಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅಷ್ಟೇ. ನೀವು ಅಷ್ಟೇ ನೋಡ್ಲಿಕ್ಕೆ ಚೆನ್ನಾಗಿರ್ತೀರ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ, ನೀವು ಅವ್ರ ಲೈಫಲ್ಲಿದ್ದರೆ ಚೆನ್ನಾಗಿರುತ್ತೆ, ಅವರು ನಿಮ್ಮ ಲೈಫಲ್ಲಿದ್ದರೆ ಖುಷಿಯಾಗಿ ಚೆನ್ನಾಗಿ. ನೀವಿಲ್ಲದೆ ಅವ್ರ ಲೈಫು ಫುಲ್ ಟೆನ್ಷನ್ ಆಗಿಬಿಟ್ಟಿದೆ, ಫುಲ್ ಕನ್ಫ್ಯೂಷನ್ ಆಗಿದೆ, ಫುಲ್ ಸ್ಲೀಪ್ಲೆಸ್ ನೈಟ್ಸ್ ಕೂಡ ಇದೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಕೂಡ ಹೋಗ್ತಲ್ಲ ನಿಮ್ಮ ವ್ಯಕ್ತಿ. ನೀವು ಕೂಡ ಅಷ್ಟೇ, ಅವರಿಂದ ಸರಿಯಾಗಿ ನಿದ್ದೆ ಹೋಗ್ತಲ್ಲ, ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಾರೆ. ದ ಮೆಜಿಷಿಯನ್ ಬಂದಿರೋದ್ರಿಂದ ನೀವೇ ಅವ್ರ ಲೈಫಲ್ಲಿ ಹೇಗಾದರೂ ಹೋಗ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ. ಸೊ ಅಂದರೆ ಆಟೋಮೆಟಿಕ್ಕಾಗಿ ಹೇಗಾದರೂ ನಿಮ್ಮ ಲೈಫಲ್ಲಿ ಒಂಥರ, ನಿಮ್ಮಿಬ್ಬರ ಲೈಫಲ್ಲಿ ಒಂಥರ ಮಿರಾಕಲ್ ನಡೆದು ನೀವೇ ಅವ್ರ ಲೈಫಲ್ಲಿ ಎಂಟ್ರಿ ಆಗಬೇಕಂತ ನಿಮ್ಮ ವ್ಯಕ್ತಿ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ಮೆಜಿಷಿಯನ್ ಅಂದರೆ ಗೊತ್ತಲ್ವಾ, ಅವ್ರಿಗೇನು ಬೇಕೋ ಅದನ್ನು ಪಡ್ಕೊತಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಹತ್ರ ನೀವೇ ಹೋಗ್ಬೇಕಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ. ಸೊ ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್. ನಿಮ್ಗೆ ರೆಸನೇಟ್ ಆದರೆ ಕನೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ?